Good morning, dear students. Today we are going to discuss about the acids, bases, and salts. In that, we were already discussed about the acids and bases. So, what are acids and what are bases? You know that, and you know about one of the very important concept of indicators. That is, indicators are the substances which is used to detect the acids and base. So in the last class you come across with one of the very important indicator, that is litmus indicator, which is extracted from the lichens. So litmus paper or litmus solution is used to detect the acid and base. So we are having two types of litmus paper or litmus indicator: blue litmus paper and red litmus paper. By using the blue litmus paper and red litmus paper, we can detect the acids and base. So if you are having blue litmus paper, if you dip if you dip in a solution if you dip the blue litmus paper in a solution, if it turns to the red, it converts into if it is converts into red, it confirms that the taken solution is acid. And if you dip the red litmus paper to the solution, if it turns into blue, like this, it is base. It confirms that the taken solution or given solution is base. ಗೊತ್ತಾಗ್ತಿದೆಯಾ? So in the last class, look at the picture. If in the first picture, blue litmus paper turns into red, nothing but it is acidic solution. And the red in the second picture, red litmus paper turns into blue, it confirms that the taken solution, the given solution is alkaline or base. ಅರ್ಥ ಆಗ್ತಿದೆ ಅಲ್ವಾ? In the last class, when I explaining about this one, I just confused with that. I said blue color if effect of litmus paper on dilute sodium hydroxide, dilute ammonium hydroxide, dilute calcium hydroxide. ಇದನ್ನು ಹೇಳಬೇಕಾದ್ರೆ ನಾನು ಏನಂದೆ ಅಂದರೆ, ಬ್ಲೂ ಕಲರಿಗೆ ಟರ್ನ್ ಆಗುತ್ತೆ ರೆಡ್ ಲಿಟ್ಮಸ್ ಪೇಪರ್ ಅಂತ ಹೇಳಬೇಕಿತ್ತು. ಸೊ ಜಸ್ಟ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ನಾನು ಉಲ್ಟಾ ಹೇಳಿದ್ದೀನಿ, ಅದನ್ನು ಚೇಂಜ್ ಮಾಡಿಕೊಡ್ರಿ ಅಷ್ಟೇ. ಸೊ ಬೇಸ್ ಅಂತ ಅಂದರೆ ಇದು ರೆಡ್ ಲಿಟ್ಮಸ್ ಪೇಪರ್ ಇದ್ದಿದ್ದು ಬ್ಲೂ ಲಿಟ್ಮಸ್ ಪೇಪರ್ ಇದ್ದು ರೆಡ್ ಆಗುತ್ತೆ. ನಾನು ರೆಡ್ ಲಿಟ್ಮಸ್ ಪೇಪರ್ ಇದ್ದು ಬ್ಲೂ ಆಗುತ್ತೆ ಅಂತ ಹೇಳಿದ್ದೆ ಅಷ್ಟೇ. ಅದು ಆ್ಯಸಿಡ್ಗೆ ಆಗೋದು, ಬಟ್ ಇದು ಬೇಸ್ ಆಗಿರೋದಂದರೆ ಇದು ಇಲ್ಲಿ ರೆಡ್ ಲಿಟ್ಮಸ್ ಪೇಪರ್. ಈ ಜಾಗದಲ್ಲಿ ನಾನು ಹೇಳಿದ್ದು ರೆಡ್ ಲಿಟ್ಮಸ್ ಪೇಪರು ಬ್ಲೂ ಇಲ್ಲೇನಾಗುತ್ತೆ ಅಂತ ಅಂದರೆ ಬೇಸ್ ಅಲ್ವಾ ಇದು, ಹಾಗಾಗಿ ರೆಡ್ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಬ್ಲೂ ಆಗುತ್ತೆ. ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆದರೆ ಅದು ಆ್ಯಸಿಡ್ ಕನ್ಫರ್ಮ್ ಆಗುತ್ತೆ. ಗೊತ್ತಾಗತ್ತಾ? ಸೊ ಅಷ್ಟೇ, ಕ್ಲಿಯರ್ ಆಗಿರ್ರಿ. ಸೊ ವಿಲ್ ಮೂವ್ ಆನ್ ಟು ದ ನ್ಯೂಟ್ರಲೈಸೇಷನ್. ಸೊ ನ್ಯೂಟ್ರಲೈಸೇಷನ್ ಅಂತ ಅಂದರೆ ಏನಿಲ್ಲ, ವೆರಿ ಸಿಂಪಲ್. ಆ್ಯಸಿಡ್ ಮತ್ತು ಬೇಸನ್ನು ಮಿಕ್ಸ್ ಮಾಡಿದರೆ ನ್ಯೂಟ್ರಲೈಸೇಷನ್ ಆಗುತ್ತೆ. ನೈದರ್ ಆ್ಯಸಿಡ್ ನಾಟ್ ಬೇಸ್. ಸೊ ಈಗ ನಮ್ಮ ಹತ್ರ ಆ್ಯಸಿಡ್ ಇದೆ, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಆ್ಯಸಿಡ್ ಮತ್ತು ಬೇಸ್ನ ಮಿಕ್ಸ್ ಮಾಡಿದರೆ ಆ್ಯಸಿಡ್ ಪ್ಲಸ್ ಬೇಸ್ ಕಂಬೈನ್ಸ್ ಟು ಫಾರ್ಮ್ ದ ಸಾಲ್ಟ್. ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ನ್ಯೂಟ್ರಲೈಸೇಷನ್. ಸಾಲ್ಟ್ ಆರ್ ಸಬ್ಸ್ಟೆನ್ಸ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಬೇಸ್. ಸೊ ನೋಡ್ರಿ, ನಮ್ಮ ಹತ್ರ ಇಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ. ಅದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಮಾಡಿದರೆ ನಮಗೆ ಸೋಡಿಯಂ ಕ್ಲೋರೈಡ್ ಬರುತ್ತೆ. ನಾನು ರಿಯಾಕ್ಷನ್ ಬರೆದು ತೋರಿಸ್ತೀನಿ ನೋಡ್ರಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ HCl ಇದೆ ಪ್ಲಸ್ NaOH. ಇವೆರಡು ರಿಯಾಕ್ಟ್ ಆದಾಗ ನಮ್ಗೇನು ಬರುತ್ತಪ್ಪ ಅಂದರೆ NaCl ಪ್ಲಸ್ ವಾಟರ್ ಬರುತ್ತೆ. NaCl ಅಂದರೆ ನಿಮ್ಮ ಮನೇಲಿರುವಂಥ ಉಪ್ಪು. ಗೊತ್ತಾಗತ್ತಾ? ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. HCl ಪ್ಲಸ್ ಕಂಬೈನ್ಸ್ ವಿತ್ NaOH. ಇಟ್ ಗಿವ್ಸ್ ರೈಸ್ ಟು, ಅವುಗಳಿಂದ ಏನು ಬರುತ್ತೆ ನಮಗೆ, ಸೋಡಿಯಂ ಕ್ಲೋರೈಡ್ ಅಂದರೆ ಸಾಲ್ಟ್. NaCl ಪ್ಲಸ್
H2O. H2O ಬರುತ್ತೆ. ದಿಸ್ ಇಸ್ ದ ರಿಯಾಕ್ಷನ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಅಂದರೆ ಆ್ಯಸಿಡ್ ಮತ್ತು ಬೇಸ್ ಏನಾಗುತ್ತೆ, ಮಿಕ್ಸ್ ಆದಾಗ ನಮಗೆ ಸಾಲ್ಟ್ ಬರುತ್ತೆ. ಗೊತ್ತಾಗುತ್ತೆ? ಇದ್ರ ಬಗ್ಗೆ ನಾವು ಮತ್ತೆ ಓದ್ತೀವಿ ಮುಂದೆ. ಏನಪ್ಪ ಅಂದರೆ ಈಗ ನೋಡಿರಿ, ನಮ್ಮ ಹೊಟ್ಟೆ ಒಳಗಡೆ ಆ್ಯಸಿಡಿಟಿ ಕಂಟೆಂಟ್ ಜಾಸ್ತಿ ಆಗಿರುತ್ತೆ, ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ, ಆ್ಯಸಿಡಿಟಿ ಆಗಿರುತ್ತೆ ಅಂತಾರಲ್ವ, ಆ ರೀತಿ HCl ಜಾಸ್ತಿ ಆಗಿರುತ್ತೆ ನಮ್ಮ ಸ್ಟಮಕ್ ಒಳಗಡೆ. ಊಟ ಮಾಡಲಿಲ್ಲ ಅಂದರೆ HCl ರಿಲೀಸ್ ಆಗಿರುತ್ತೆ ಬಾಡಿ ಒಳಗಡೆ, ಸ್ಟಮಕ್ ಒಳಗಡೆ ಅದು ಜಾಸ್ತಿ ಆಗಿರುತ್ತೆ. ಅವಾಗ ಗ್ಯಾಸ್ಟ್ರಿಕ್ ಆದಂಗೆ ಆಗಿಬಿಟ್ಟಿರುತ್ತೆ ಅಥವಾ ಆ್ಯಸಿಡಿಟಿ ಆಗಿರುತ್ತೆ. ಸೊ ಅವಾಗ ಏನು ಮಾಡ್ತಾರಪ್ಪ ಅಂದರೆ ಇನೋ ಪೌಡರ್ ಅಂತ ಕೊಡ್ತಾರೆ. ಇನೋ ಪೌಡರ್ ಅಂದರೆ ಅದು ಬೇಸ್, ಅದು ಇನೋ ಪೌಡ್ರಲ್ಲಿ ಬೇಸ್ ಇರುತ್ತೆ. ಸೊ ನೋಡಿರಿ, ಆ್ಯಸಿಡಿಗೆ ಬೇಸ್ ಆದಾಗ ನ್ಯೂಟ್ರಲೈಸೇಷನ್ ಆಗಿ ಹೋಗ್ಬಿಡುತ್ತೆ, ವಾಟರ್ ಆಗಿ, ಸಾಲ್ಟ್ ಮತ್ತು ವಾಟರ್ ಆಗಿ ಅದು ಹೋಗ್ಬಿಡುತ್ತೆ, ಆ್ಯಸಿಡ್ ಕಡಿಮೆ ಆಗುತ್ತೆ, ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ನೋಡ್ರಿ, ಅವ್ರು ಹೇಳ್ತಾರೆ, ಟೇಕ್ ಸಮ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಇನ್ ದ ಟೆಸ್ಟ್ ಟ್ಯೂಬ್, ಆ್ಯಡ್ 2-3 drops ಆಫ್ ಫಿನಾಪ್ತಲಿನ್ ಇಂಡಿಕೇಟರ್, ದ ಸೊಲ್ಯೂಷನ್ ವಿಲ್ ಬಿ ಕಲರ್ಲೆಸ್, ಆ್ಯಡ್ ಡೈಲ್ಯೂಟ್ sodium hydroxide solution by drop, stir it, continue adding hydroxide drop by drop till the solution become pink. ಅಂದರೆ ಪಿಂಕ್ ಆಯಿತು ಅಂದರೆ, ಈಗ ನೋಡ್ರಿ, ಆ್ಯಸಿಡ್ ತಗೊಂಡಿರ್ತೀವಿ ನಾವು, ಅದಕ್ಕೆ ಏನು ಮಾಡ್ತಾ ಹೋಗ್ತಾರೆ ಅವರು, ಫಿನಾಪ್ತಲಿನ್ ಇಂಡಿಕೇಟರ್, ಅದು ಗೊತ್ತಾಗುತ್ತೆ, ಪಿಂಕ್ ಕಲರ್ ಇರಬೇಕು ಅದು ಆ್ಯಕ್ಚುಲಿ, ಬಟ್ ಕಲರ್ಲೆಸ್ ಇರುತ್ತೆ ಆ್ಯಸಿಡಿಗೆ ಹಾಕಿದಾಗ. ಆ್ಯಸಿಡ್ ಇತ್ತು ಅಂದರೆ ಕಲರ್ಲೆಸ್, ಓಕೆನಾ? ಆ್ಯಸಿಡ್ ಸ್ಟೇಟಲ್ಲಿ ಅದು ಅಥವಾ ಆ್ಯಸಿಡಿಕ್ ಮೀಡಿಯಮಲ್ಲಿ ಅದು ಕಲರ್ಲೆಸ್ ಆಗಿರುತ್ತೆ. ಸೊ ನೀವು ಯಾವಾಗ ಅದಕ್ಕೆ ಬೇಸ್ ಆಗ್ತಾ 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 ಹೋಗ್ತೀರಾ, ನ್ಯೂಟ್ರಲ್ ಆಗುತ್ತೆ. ನ್ಯೂಟ್ರಲ್ ಆಗ್ತಿದ್ದಂಗೆ ಅದು ಕಲರ್ನ ಪಡ್ಕೊಳುತ್ತೆ, ಫಿನಾಪ್ತಲಿನ್ ಪಿಂಕ್ ಕಲರ್ ಬರುತ್ತೆ. ಗೊತ್ತಾಗತ್ತಾ? ಸೊ ಅದೊಂದು ಎಕ್ಸ್ಪೆರಿಮೆಂಟು, ನ್ಯೂಟ್ರಲ್ ಸೊಲ್ಯೂಷನ್ನ ತಯಾರು ಮಾಡೋದಕ್ಕೆ. ಗೊತ್ತಾಗುತ್ತೆ? ಸೊ ನ್ಯೂಟ್ರಲೈಸೇಷನ್, ಟೇಕ್ ಡೌನ್ ದ ಕ್ವಶನ್, ವಾಟ್ ಈಸ್ ನ್ಯೂಟ್ರಲೈಸೇಷನ್? ದ ರಿಯಾಕ್ಷನ್ ಬಿಟ್ವೀನ್ ಆಸಿಡ್ ಅಂಡ್ ಎ ಬೇಸ್ ಈಸ್ ಕಾಲ್ಡ್ ನ್ಯೂಟ್ರಲೈಸೇಷನ್. ಗಿವ್ ಎಕ್ಸಾಂಪಲ್. ವಾಟ್ ಈಸ್ ನ್ಯೂಟ್ರಲೈಸೇಷನ್? ಗಿವ್ ಎಕ್ಸಾಂಪಲ್. ಎಕ್ಸಾಂಪಲ್ ಅಂದರೆ ಅವಾಗ ರಿಯಾಕ್ಷನ್ ಹೇಳಿದ್ನಲ್ಲ, ಅದನ್ನು ಬರೆದ್ರೆ ಸಾಕು, ಅದು ಎಕ್ಸಾಂಪಲ್ ಆಗುತ್ತೆ. ಸೊ ನಾನು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಬೇಕು ನಿಮಗೆ, ನಿಮ್ಮ ಬುಕ್ಕಲ್ಲಿ ಅಷ್ಟೊಂದಾಗಿ ಕೊಟ್ಟಿಲ್ಲ ಇದ್ರ ಬಗ್ಗೆ. ಸೊ ಇದು ಚಿತ್ರದಲ್ಲಿ ಕಾಣ್ತಾ ಇರೋದು ಏನಪ್ಪ ಅಂದರೆ PH ಪೇಪರ್ ಅಂತ ಕರಿತೀವಿ ನಾವು ಇದನ್ನ. ಈಗ ನಾವು ಲಿಟ್ಮಸ್ ಪೇಪರ್ನ ಯೂಸ್ ಮಾಡ್ತೀವಲ್ವ, ಆ್ಯಸಿಡ್ ಯಾವುದು ಬೇಸ್ ಯಾವುದು ಅಂತ ಕಂಡುಹಿಡಿಯೋದಕ್ಕೆ, ಐಡೆಂಟಿಫೈ ಮಾಡೋದಕ್ಕೆ ಲಿಟ್ಮಸ್ ಇಂಡಿಕೇಟರ್ನ ಯೂಸ್ ಮಾಡ್ತೀವಿ. ಸೊ ಈ PH ಪೇಪರ್, ಇದರ ನೇಮ್ ಆಫ್ ದಿಸ್ ಪೇಪರ್ ಸ್ಟ್ರಿಪ್, ಇದೇನಿದು PH ಪೇಪರ್ ಅಂತ ಕರೀತಾರೆ ಇದನ್ನು, ಓಕೆನಾ? ಇದು PH ಪೇಪರ್ ಇದು. ಸೊ ಇದನ್ನು ಕೂಡ ಆ್ಯಸಿಡ್ ಅಥವಾ ಬೇಸನ್ನು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಲಿಟ್ಮಸ್ ಪೇಪರ್ಗೂ ಈ PH ಪೇಪರ್ಗೂ ಏನಪ್ಪ ವ್ಯತ್ಯಾಸ ಅಂತ ಅಂದರೆ, ಆ್ಯಸಿಡ್ ಮತ್ತು ಬೇಸನ್ನು, ಆ್ಯಸಿಡಿಕ್ ಕಂಟೆಂಟ್ ಎಷ್ಟಿದೆ ಅಥವಾ ಯಾವ್ದು ಆ್ಯಸಿಡ್ ಯಾವ್ದು ಬೇಸ್ ಅಂತ ಕಂಡುಹಿಡಿಯೋದಕ್ಕೆ ಲಿಟ್ಮಸ್ ಪೇಪರ್ನ ಯೂಸ್ ಮಾಡ್ತಾರೆ. ಬಟ್ PH ಪೇಪರು ಆ್ಯಸಿಡ್ ಬೇಸ್ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಾರೆ, ಆದರೆ ಆ್ಯಸಿಡ್ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಬರೀ ಆ್ಯಸಿಡೋ ಬೇಸೋ ಅಂತ ಕಂಡುಹಿಡಿಯೋದಕ್ಕೆ ಮಾತ್ರ ಯೂಸ್ ಮಾಡಲ್ಲ, ಎಷ್ಟು ಆ್ಯಸಿಡಿಕ್ ಕಂಟೆಂಟ್ ಅಂದರೆ ಸ್ಟ್ರಾಂಗ್ ಆ್ಯಸಿಡೋ ಅಥವಾ ವೀಕ್ ಆ್ಯಸಿಡೋ ಅಂತ ಕಂಡುಹಿಡಿಯೋಕ್ಕೆ, ಅಥವಾ ಸ್ಟ್ರಾಂಗ್ ಬೇಸೋ ವೀಕ್ ಬೇಸೋ ಅಂತ ಕಂಡುಹಿಡಿಯೋದಕ್ಕೆ ಈ PH ಪೇಪರ್ನ ಯೂಸ್ ಮಾಡ್ತಾರೆ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ. ಲಿಟ್ಮಸ್ ಪೇಪರನ್ನು ಮತ್ತು PH ಪೇಪರ್ನ ಎರಡನ್ನೂ ಒಂದು ಸೊಲ್ಯೂಷನ್ ಆ್ಯಸಿಡ್ ಅಥವಾ ಬೇಸ್ ಅಂತ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತಾರೆ. ಆದರೆ ಲಿಟ್ಮಸ್ ಪೇಪರು ಬರೀ ಇದು ಆ್ಯಸಿಡ್ಡೋ ಅಥವಾ ಬೇಸೋ ಅಂತ ಅಷ್ಟು ಮಾತ್ರ ಹೇಳುತ್ತೆ, ಇಂಡಿಕೇಶನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಲೆಮನ್ ಜ್ಯೂಸ್ನ ತಗೊಂಡು ನಾವು ಬ್ಲೂ ಲಿಟ್ಮಸ್ ಪೇಪರ್ನ ಟಿಪ್ ಮಾಡಿದರೆ ಅದು ರೆಡ್ ಆಗುತ್ತೆ, ಅದು ಆ್ಯಸಿಡ್ ಅಂತ ನಮ್ಗೆ ಅಷ್ಟೇ ಗೊತ್ತಾಗುತ್ತೆ. ಆದರೆ ಲೆಮನ್ ಎಷ್ಟು ಸ್ಟ್ರಾಂಗ್ ಆ್ಯಸಿಡ್ ಅದು ಅಥವಾ ಅದು ವೀಕ್ ಆ್ಯಸಿಡ್ಡೋ ಅಂತ ನಮ್ಗೆ ಗೊತ್ತಿರೋದು. ಯಾಕೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ನಾನು ಆ್ಯಸಿಡ್ ಅಂತ ಅಂದ ತಕ್ಷಣ ಅದು ನಾವು ಸಾಮಾನ್ಯವಾಗಿ ಕೇಳಿದ್ದೀವಿ, ಆ್ಯಸಿಡ್ ಅಂತಂದರೆ ಸುಟ್ಟೋಗ್ಬಿಡತ್ತೆ ಅಂತ. ನೋಡಿ, ಪಿಕ್ಚರ್ಲೆಲ್ಲ ನೋಡಿದ್ದೀರಿ ನೀವು, ಆ್ಯಸಿಡ್ ಹಾಕೋದು, ಮುಖಕ್ಕೆ ಆ್ಯಸಿಡ್ ಹಾಕ್ತಾರೆ ಅಂದರೆ ಮುಖ ಎಲ್ಲ ಸುಟ್ಟೋಗುತ್ತೆ ಅಂತ. ಅಂದರೆ ಮತ್ತೆ ಲೆಮನ್ನು ಕೂಡ ಆ್ಯಸಿಡ್ ಅಲ್ವಾ? ಲೆಮನ್ ನೋಡಿರಿ, ಬ್ಲೂ ಲಿಟ್ಮಸ್ ಪೇಪರ್ ಹಾಕಿದ್ರೆ, ಬ್ಲೂ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದರೆ ಅದು ರೆಡ್ ಆಗುತ್ತೆ ಅಂತ ಅಂದರೆ ಏನಂತ ಅರ್ಥ? ಅದು ಆ್ಯಸಿಡ್ ಅಂತ. ಹಾಗಾದರೆ ಲೆಮನ್ ನಾವು ಕೈ ಮೇಲೆ ಹಾಕೊಂಡ್ರೆ ಸುಟ್ಟೋಗಲ್ಲ, ಯಾಕೆ ಅಂತ ಅಂದರೆ ಎರಡೂ ಆ್ಯಸಿಡ್ಡೆ. ಅಲ್ಲಿ ಹಾಕೋದು ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಎಲ್ಲಿ ಮೂವಿಲೆಲ್ಲ ಮುಖ ಎಲ್ಲ ಸುಟ್ಟೋಗುತ್ತಲ್ಲ, ನಮ್ಮ ಲ್ಯಾಬಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ, ಅದನ್ನು ಕೈ ಮೇಲೆ ಹಾಕೊಂಡ್ರೆ ನಾವು ಅದನ್ನು ಭಾಳ ಹುಷಾರಾಗಿ ಯೂಸ್ ಮಾಡ್ತೀವಿ. ನಿಮ್ಮ ಕೈ ಕೊಡೋದೇ ಇಲ್ಲ ನಾನು, ಯಾಕೆ ಅಂದರೆ ಅದು ವೆರಿ ಡೇಂಜರಸ್ ಅದು. ಅದೇ ಲೆಮನ್ ಜ್ಯೂಸು ಅದು ಆ್ಯಸಿಡ್, ಆದರೆ ಅದನ್ನು ನೀವು ಯೂಸ್ ಮಾಡ್ಬೋದು ಆರಾಮಾಗಿ, ಎಲ್ಲರೂ ಯೂಸ್ ಮಾಡ್ಬೋದು, ಬಟ್ ಸೇಫ್ಟಿ ಮೆಷರ್ಸ್ನ ತಗೊಳ್ಬೇಕು ಅಂತ ನಾನು ಹೇಳೋದು. ಸೊ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಯೂಸ್ ಮಾಡೋದಕ್ಕೆ ಒಂದಿಷ್ಟು ಮೆಥಡ್ ಇದೆ, ಆ ಮೆಥಡಲ್ಲಿ ಯೂಸ್ ಮಾಡಬೇಕು. ಯಾಕೆಂದರೆ ವಿ ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಯಾಕೆಂದರೆ ಒಂದು ಡ್ರಾಪ್ ಎಲ್ಲರೂ ಕೈ ಮೇಲೆ ಬಿತ್ತು ಅಂದರೆ ಕೈ ಫುಲ್ ಬರ್ನ್ ಆಗಿಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ವಿ ಶುಡ್ ಟೇಕ್ ಕೇರ್ ಅಬೌಟ್ ದ್ಯಾಟ್. ಮತ್ತು ಲೆಮನ್ ಜ್ಯೂಸು ಅದು ಆ್ಯಸಿಡ್, ಅದನ್ನು ಕೈ ಮೇಲೆ ಬಿದ್ದರೆ ಏನಾಗಲ್ಲ. ಮತ್ತು ಆ ಆ್ಯಸಿಡ್ಗೂ
ಲೆಮನ್ ಜ್ಯೂಸಲ್ಲಿರುವಂಥ ಆ್ಯಸಿಡ್ಗೆ ಏನು ವ್ಯತ್ಯಾಸ ಸರ್ ಅಂತ ಕೇಳಿದರೆ, ಅದು ಸ್ಟ್ರಾಂಗ್ ಆ್ಯಸಿಡು, ಯಾವುದು HCl ಸ್ಟ್ರಾಂಗ್ ಆ್ಯಸಿಡು, ಆಗ ಕೈ ಮೇಲೆ ಬಿದ್ದರೆ ಸುಟ್ಟೋಗುತ್ತೆ. ಲೆಮನ್ ಜ್ಯೂಸು ವೀಕ್ ಆ್ಯಸಿಡು, ಹಾಗಾಗಿ ಕೈ ಮೇಲೆ ಬಿದ್ದರೆ ಏನು ಸುಟ್ಟೋಗಲ್ಲ. ಗೊತ್ತಾಗುತ್ತಾ? ಅರ್ಥ ಆಗ್ತಿದೆ ಅಲ್ವಾ? ಸೊ ಈ PH ಪೇಪರ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ, ಯಾವುದು ಈಗ ನಾನು 2 ಬಾಟಲ್ ಕೊಟ್ಟಿದ್ದೀನಿ, 2 ಲಿಕ್ವಿಡ್ ಕೊಟ್ಟಿದ್ದೀನಿ, ಒಂದು ಲೆಮನ್ ಜ್ಯೂಸ್ ಇದೆ, ಇನ್ನೊಂದು HCl ಇದೆ, ಎರಡೂ ಆ್ಯಸಿಡೇನೆ, ಎರಡಕ್ಕೂ ನೀವು ಬ್ಲೂ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದರೆ ರೆಡ್ ಆಯಿತು. ಸೊ ಯು ಕನ್ಫರ್ಮ್ ದಟ್ ಬೋತ್ ಆರ್ ಆ್ಯಸಿಡ್ಸ್. ಬಟ್ ಯಾವುದು ಸ್ಟ್ರಾಂಗ್ ಆ್ಯಸಿಡ್, ಯಾವುದನ್ನು ಕೈ ಮೇಲೆ ಹಾಕೊಂಡ್ರೆ ಸುಡುತ್ತೆ, ಯಾವುದನ್ನು ಕೈ ಮೇಲೆ ಹಾಕೊಂಡ್ರೆ ಸುಡಲ್ಲ ಅಂತ ನಾವು ಹೆಂಗೆ ಗೊತ್ತಾಗುತ್ತೆ? ನಮಗೆ ಕೈ ಮೇಲೆ ಹಾಕೊಂಡೇ ನೋಡ್ಬೇಕಾಗತ್ತಲ್ವಾ? ಹಂಗೆ ಮಾಡೋಕ್ಕಾಗತ್ತಾ? ಹಂಗೆ ಮಾಡೋಕ್ಕಾಗಲ್ಲ. ನಮ್ಗೆ ಹಾಗೇ ಗೊತ್ತಾಗಬೇಕು ನಮಗೆ ಯಾವುದು ಸ್ಟ್ರಾಂಗ್ ಆ್ಯಸಿಡು, ಯಾವುದು ವೀಕ್ ಆ್ಯಸಿಡ್ ಅಂತ. ಅದನ್ನು ನಾವು ಈ PH ಪೇಪರ್ನ ಯೂಸ್ ಮಾಡಿಕೊಂಡು ಕಂಡುಹಿಡಿಬೋದು. I think you understood what I am telling. ಸೊ ಈ PH ಪೇಪರ್ನ ಅವುಗಳ ಕಾನ್ಸಂಟ್ರೇಷನ್ನ ನಾವು ಕಂಡುಹಿಡಿಬೋದು. ಅಂದರೆ ಆ್ಯಸಿಡ್ಸ್ ಅಥವಾ ಬೇಸಸ್ನ ಕಾನ್ಸಂಟ್ರೇಷನ್ನ ಕಂಡುಹಿಡಿಬೋದು. ಹೇಗಪ್ಪ ಕಂಡುಹಿಡಿಯೋದು ಅಂತ ಅಂದರೆ, ಇಲ್ಲೊಂದು ಸ್ಕೇಲ್ ಇದೆ, ಯಾವುದು ಸ್ಟ್ರಾಂಗ್ ಆ್ಯಸಿಡ್ ಅಥವಾ ಸ್ಟ್ರಾಂಗ್ ಬೇಸ್ ಅಂತ ಕಂಡುಹಿಡಿಬೋದು, ವೀಕ್ ಆ್ಯಸಿಡ್ ಅಥವಾ ವೀಕ್ ಬೇಸ್ ಅಂತ ಕಂಡುಹಿಡಿಬೋದು ನಾವು. ಹೇಗೆ ಅಂತಂದರೆ, ಇಲ್ಲಿ ನಮ್ಮ ಹತ್ರ ಒಂದು ಸ್ಕೇಲ್ ಇದೆ, ಇಲ್ಲಿ ಅರ್ಶಿನ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಪೇಪರ್ಗಳು, ಲಿಟ್ಮಸ್ ಪೇಪರ್ ಹೇಗಿದೆ ಅದು PH ಪೇಪರು. ಇನ್ನು ಕೆಳಗಡೆ ಸ್ಕೇಲ್ ಕಲರ್ಸ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ನಂಬರ್ ಕೊಟ್ಟಿದ್ದಾರೆ. ಗೊತ್ತಾಗುತ್ತಾ? PH ವ್ಯಾಲ್ಯೂ ಪ್ರತಿಯೊಂದು ವಸ್ತುವಿಗೂ, ಪ್ರತಿಯೊಂದು ಕೆಮಿಕಲಿಗೂ ಅದರ PH ವ್ಯಾಲ್ಯೂ ಅಂತ ಇರುತ್ತೆ. ಆ್ಯಸಿಡ್ ಕಂಟೆಂಟ್ ಎಷ್ಟು, ಬೇಸ್ ಕಂಟೆಂಟ್ ಎಷ್ಟು, ಅಥವಾ PH ವ್ಯಾಲ್ಯೂ ಅಂತ ಇರುತ್ತೆ, ಅಥವಾ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ ನಾವು ಅದನ್ನು. ಸೊ ಕೆಳಗಡೆ ಚಿತ್ರ ಕಲರ್ಸಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಕಲರ್ಸ್ ಕೊಟ್ಟಿದ್ದಾರೆ. ಈ ಕಲರ್ಸ್ಗೆ ನಾವು ನೋಡಿಕೊಂಡು ಏನು ಮಾಡಬೇಕು, ಅದರ ಕಾನ್ಸಂಟ್ರೇಷನ್ ಎಷ್ಟು ಅಂತ ಕಂಡುಹಿಡಿಬೋದು. ಹೇಗಪ್ಪ ಸರ್ ಅಂತ ಅಂದರೆ, ಈ PH ಪೇಪರ್ನ ತಗೊಬೇಕು ನಾವು. ಈ PH ಪೇಪರ್ನ ತಗೊಂಡು ಯಾವುದೇ ಸೊಲ್ಯೂಷನ್ ಒಳಗಡೆ ಡಿಪ್ ಮಾಡಿದರೆ ಅದೊಂದು ಕಲರ್ ಚೇಂಜ್ ಆಗುತ್ತೆ. ಗೊತ್ತಾಗತ್ತಾ? ಒಂದು ಕಲರ್ಗೆ ಚೇಂಜ್ ಆಗುತ್ತೆ ಅದು. ಸೊ ಯಾವ ಕಲರಿಗೆ ಚೇಂಜ್ ಆಯಿತು ಅಂತ ನಾವು ಆ ಕಲರ್ನ ಇಲ್ಲಿ ತಗೊಂಡು ಮ್ಯಾಚ್ ಮಾಡಬೇಕು. ಇಲ್ಲಿಷ್ಟು ಕಲರ್ ಕಾಣ್ತಿದೆಯಲ್ಲ, ಈ PH ಪೇಪರ್ನ ಇಲ್ಲಿ ಇದನ್ನು ಡಿಪ್ ಮಾಡಿ ತಗೊಂಬಂದು ಈ ಸ್ಕೇಲಿಗೆ ಹಿಡಿಬೇಕು ನಾವು. ಯಾವ ಕಲರಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ಗೊತ್ತಾಗ್ತಿದೆಯಾ? ಯಾವ ಕಲರ್ಗೆ ಮ್ಯಾಚ್ ಆಗುತ್ತೋ ಆ ನಂಬರ್ ಏನಿದೆಯೋ ಅದರ PH ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಈಗ ನಾವು ಲೆಮನ್ ಜ್ಯೂಸ್ ತೊಗೊಂಬಂದರೆ ಅದು 6 ತೋರಿಸುತ್ತಾ, ಇಲ್ಲ 5 ತೋರಿಸುತ್ತೆ, 5 6 ತೋರಿಸುತ್ತೆ, 5 ಈ ಕಲರ್ ತೋರಿಸುತ್ತೆ. ಈ PH ಸ್ಟ್ರಿಪ್ಸ್ನ ನಾವು ಲೆಮನ್ ಜ್ಯೂಸಿಗೆ ಡಿಪ್ ಮಾಡಿದರೆ 5 6 ತೋರಿಸುತ್ತೆ. ನೋಡಿ, 5 ಇದು ಈ ಕಲರು, 6 ಈ ಕಲರ್ ತೋರಿಸುತ್ತೆ. ಅದೇ ನೀವು ಹೈಡ್ರೋ ಕಾನ್ಸಂಟ್ರೇಟೆಡ್ HClನ ನೀವು HClಗೆ PH ಪೇಪರ್ ಡಿಪ್ ಮಾಡಿದರೆ ಅದು ಈ ಕಲರ್ನ ತೋರಿಸುತ್ತೆ, 1 2 ತೋರಿಸುತ್ತೆ. ಫುಲ್ ಬ್ರಿಕ್ಸ್ ರೆಡ್ ಆಗಿರುತ್ತೆ ಅಥವಾ ಡಾರ್ಕ್ ರೆಡ್ ಆಗಿರುತ್ತೆ. ಗೊತ್ತಾಗುತ್ತಾ? ಸೊ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ, ಇದೇ ಬೇರೆ HClಗೆ ಬೇರೆ ಕಲರ್ ಆಗಿರುತ್ತೆ, ಲೆಮನ್ ಜ್ಯೂಸಿಗೆ PH ಪೇಪರ್ ಬೇರೆ ಕಲರ್ ಆಗಿರುತ್ತೆ. 5 6 ತೋರಿಸುತ್ತೆ. ಹಾಗಾಗಿ ಇದರಿಂದ ನಮಗೇನು ಗೊತ್ತಾಗುತ್ತೆ, ಲೆಮನ್ದು PH ವ್ಯಾಲ್ಯೂ 5 6, ಆಮೇಲೆ 5 ಅಥವಾ 6, ಆಮೇಲೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ದು PH ವ್ಯಾಲ್ಯೂ 1 or 2 ಅಂತ ನಾವು ಹೇಳ್ಬೋದು. ಹಾಗಾದರೆ ಇದರಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಯಾವುದು, ವೀಕ್ ಆ್ಯಸಿಡ್ ಯಾವುದು ಅಂತ ಹೇಗೆ ಹೇಳ್ಬೋದು ಸರ್ ಅಂತಂದರೆ, ನಮ್ಮ ಹತ್ರ ಇಲ್ಲೊಂದು ಸ್ಕೇಲ್ ಇದೆ ನೋಡ್ರಿ. ಇಲ್ಲಿಂದ 0 to 6.5 ಇತ್ತು ಅಂದರೆ, 0 ಇಂದ 6.5 ಇಲ್ಲಿ ತನಕ ಇತ್ತು ಅಂದರೆ ಇದೆಷ್ಟು ಆ್ಯಸಿಡ್ ಇಲ್ಲಿ ತೋರಿಸಿದ್ದಾರೆ ಅವರೇನೆ. ಇನ್ನು 7.5 ಇಂದ 14 ತನಕ ಇತ್ತು ಅಂದರೆ ಅದು ಬೇಸ್. ಗೊತ್ತಾಗತ್ತಾ? ಆ ಕಲರ್ ತೋರಿಸ್ತು ಅಂದರೆ ಬೇಸ್ ಅಂತ. ಈ PH ಪೇಪರ್ನ ಡಿಪ್ ಮಾಡಿದಾಗ ಯಾವುದೇ ಸೊಲ್ಯೂಷನ್ಗೆ ಇವಿಷ್ಟು ಕಲರಲ್ಲಿ ಯಾವುದೇ ಕಲರ್ ತೋರಿಸ್ತು ಅಂದರೆ ಅದು ಆ್ಯಸಿಡ್ ಅಂತ, ಇವಿಷ್ಟು ಕಲರಲ್ಲಿ ಯಾವುದೇ ಕಲರ್ ತೋರಿಸ್ತು ಅಂದರೆ ಅದು ಬೇಸ್ ಅಂತ. ಓಕೆನಾ? ಇನ್ನು ಸ್ಟ್ರಾಂಗ್ ಆ್ಯಸಿಡ್, ವೀಕ್ ಆ್ಯಸಿಡ್ ಅಂತ ಹೆಂಗೆ ಹೇಳ್ಬೋದು ನಾವು ಅಂತ ಅಂದರೆ, ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೆಂಗೆ ಹೇಳ್ಬೋದು, ಅವುಗಳು ಈ ರೇಂಜಲ್ಲಿ ಈ ಕಲರ್ಸ್ನ ತೋರಿಸಿದರೆ 0 to 1 2 0 1 2 3 ಈ ಕಲರ್ನ ತೋರಿಸಿದರೆ 4 ಆ ರೇಂಜಲ್ಲಿ ತೋರಿಸಿದ್ರೆ ಅದು ಸ್ಟ್ರಾಂಗ್ ಆ್ಯಸಿಡ್, ಕೈ ಸುಟ್ಟೋಗ್ಬಿಡುತ್ತೆ ನೀವು ಕೈ ಮೇಲೆ ಹಾಕೊಂಡ್ರೆ, ಸ್ಟ್ರಾಂಗ್ ಆ್ಯಸಿಡ್. ಅದೇ 4 5 6 ಈ ಥರ ತೋರಿಸಿದ್ರೆ 6.5 ಇದನ್ನು ತೋರಿಸಿದ್ರೆ ಅದು ವೀಕ್ ಆ್ಯಸಿಡ್. ನಿಮ್ಮ ಟೊಮ್ಯಾಟೋದಲ್ಲಿರೋದು ಟಾಟಾನಿಕ್ ಆ್ಯಸಿಡ್, ಟೊಮ್ಯಾಟೋದಲ್ಲಿ ನಿಮ್ಮ ಮಿಲ್ಕಲ್ಲಿರೋದು ಆಕ್ಸಾಲಿಕ್ ಆ್ಯಸಿಡ್, ಲೆಮನಲ್ಲಿರೋದು ಸಿಟ್ರಿಕ್ ಆ್ಯಸಿಡ್, ಆಮೇಲೆ ಅಡುಗೆಗೆ ಯೂಸ್ ಮಾಡ್ತೀವಿ ಅಸಿಟಿಕ್ ಆ್ಯಸಿಡ್. ಸೊ ಇವೆಲ್ಲ ವಿನೆಗರಲ್ಲಿರುತ್ತೆ ಅಸಿಟಿಕ್ ಆ್ಯಸಿಡ್, ಇವೆಲ್ಲ ವೀಕ್ ಆ್ಯಸಿಡ್ಸ್. ಅವುಗಳನ್ನ ಕೈ ಮೇಲೆ ಹಾಕೊಂಡ್ರೆ ಅಥವಾ ಅಡುಗೆಗೆ ಯೂಸ್ ಮಾಡಿದರೆ ನಾವು ಯೂಸ್ ಮಾಡ್ತೀವಿ, ಏನೂ ತೊಂದರೆ ಆಗಲ್ಲ. ಬಟ್ ಇವುಗಳು ವೆರಿ ಡೇಂಜರಸ್. ಸ್ಟ್ರಾಂಗ್ ಆ್ಯಸಿಡ್ 1 2 3 ತೋರಿಸುತ್ತಲ್ಲ, ಇವುಗಳು ಡೇಂಜರಸ್. ಇವುಗಳು ವೀಕ್ ಆ್ಯಸಿಡ್, ಇವುಗಳು ಸ್ಟ್ರಾಂಗ್ ಆ್ಯಸಿಡ್. ಗೊತ್ತಾಗತ್ತಾ? ದಿಸ್ ಈಸ್ ಸ್ಟ್ರಾಂಗ್, ಇದು ವೀಕ್.
ಆಸಿಡ್ಸ್. ಗೊತ್ತಾಗುತ್ತಾ? ಇದು ಸ್ಟ್ರಾಂಗ್ ಆಸಿಡ್, ಇದು ವೀಕ್ ಆಸಿಡ್. ಅದೇ ನೀವು ಈ ಕಲರ್ ಇಲ್ಲಿ ಬಂದರೆ ಇಷ್ಟು ಕಲರ್ಸ್ ಅಂದರೆ 7 ಬಿಡ್ರಿ. 7 ಒಂದು ನ್ಯೂಟ್ರಲ್, ಅದು ಆ್ಯಸಿಡ್ ಅಲ್ಲ ಬೇಸ್ ಅಲ್ಲ. ಗೊತ್ತಾಗುತ್ತಾ? 7 ತೋರಿಸ್ತು ಅಂದರೆ ನ್ಯೂಟ್ರಲ್ ಅಂತ, ಆ್ಯಸಿಡ್ ಅಲ್ಲ ಬೇಸ್ ಅಲ್ಲ ಅಂತ. ಸೊ ಇಲ್ಲಿ 8, 9, 10 ಈ ಥರ ತೋರಿಸ್ತು ಅಂದರೆ 8, 9, 10, 11 ಈ ಥರ ತೋರಿಸ್ತು ಅಂದರೆ ಇದು ವೀಕ್ ಬೇಸ್. ಇದು ವೀಕ್ ಬೇಸ್. ಗೊತ್ತಾಗುತ್ತಾ? ಈ ಸೋಪ್ ಸೊಲ್ಯೂಷನ್ನು, ಶಾಂಪೂ, ಇನೋ ಪೌಡರ್ ಅವೆಲ್ಲ ವೀಕ್ ಬೇಸ್ಗಳು. ಅದೇ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇವುಗಳೆಲ್ಲ ಸ್ಟ್ರಾಂಗ್ ಬೇಸ್. ಅವುಗಳು ಸ್ಟ್ರಾಂಗ್ ಬೇಸ್. ಗೊತ್ತಾಗತ್ತಾ? ವೀಕ್ ಬೇಸ್, ಸ್ಟ್ರಾಂಗ್ ಬೇಸ್. 8, 9, 10, 11 ಇವುಗಳನ್ನ ತೋರಿಸ್ತಂದರೆ ವೀಕ್ ಬೇಸ್. 12, 13, 14 ಪಿ ಎಚ್ ವ್ಯಾಲ್ಯೂ ಇತ್ತು ಅಂದರೆ ಅದು ಸ್ಟ್ರಾಂಗ್ ಬೇಸ್. 0, 1, 2, 3, 3.5 ಅಷ್ಟಿತ್ತು ಅಂದರೆ ಪಿ ಎಚ್ ವ್ಯಾಲ್ಯೂ ಅದು ಸ್ಟ್ರಾಂಗ್ ಆ್ಯಸಿಡ್. 5, 6, 6.5 ಇತ್ತು ಅಂದರೆ ಅದು ವೀಕ್ ಆ್ಯಸಿಡ್. ಗೊತ್ತಾಗತ್ತಾ? 7 ಇತ್ತು ಅಂದರೆ ಅದು ನ್ಯೂಟ್ರಲ್ ಇರುತ್ತೆ. ಅರ್ಥ ಆಗ್ತಿದಲ್ವ ನಾನು ಹೇಳೋದು? ಗೊತ್ತಾಗ್ತಿದಲ್ವ ಪಿ ಎಚ್ ವ್ಯಾಲ್ಯೂದು ಏನು ಅಂತ? ಪಿ ಎಚ್ ಸ್ಕೇಲನ್ನು ಹೇಗೆ ಯೂಸ್ ಮಾಡ್ತೀವಿ ಅಂತ ಇಲ್ಲೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿರಿ. ಅಂದರೆ 0 ಇಂದ ಬ್ಯಾಟ್ರಿ ಒಳಗಡೆ ಆ್ಯಸಿಡ್ ಇರುತ್ತೆ, ಅದು ಈ ಕಲರ್ ಇದರಲ್ಲಿರುತ್ತೆ. ನಮ್ಮ ಸ್ಟಮಕ್ ಒಳಗಡೆ ನೋಡ್ರಿ ಈ ರೀತಿ 1 ಪಿ ಎಚ್ ವ್ಯಾಲ್ಯೂ ವೆರಿ ಸ್ಟ್ರಾಂಗ್ ಆ್ಯಸಿಡ್ ಇರುತ್ತೆ. ನಮ್ಮ ಸ್ಟಮಕ್ ಒಳಗಡೆ HCl ರಿಲೀಸ್ ಆಗುತ್ತೆ. ನಿಮ್ಮ ಆರೆಂಜ್ ಜ್ಯೂಸ್ ಇದು 3, 4 ಆ ಥರ ಇರುತ್ತೆ, ವೀಕ್ ಆ್ಯಸಿಡ್ ಅದು. ಬ್ಲ್ಯಾಕ್ ಕಾಫಿ ಅವೆಲ್ಲ ವೀಕ್ ಆ್ಯಸಿಡ್. ಗೊತ್ತಾಗತ್ತಾ? ಯೂರಿನ್ ಅದು ಕೂಡ ಯಾವ ಕಲರಲ್ಲಿದೆ ನೋಡ್ರಿ, ಅದು ವೀಕ್ ಆ್ಯಸಿಡ್. ಇನ್ನು ವಾಟರ್ ನ್ಯೂಟ್ರಲ್ ಇರುತ್ತೆ. ಬೇಕಿಂಗ್ ಸೋಡಾ, ನಿಮ್ಮ ಮನೆಯಲ್ಲಿರುವಂಥ ಅಡುಗೆ ಸೋಡಾ ಅದು ವೀಕ್ ಬೇಸ್. ಗೊತ್ತಾಗತ್ತಾ? ನೋಡಿ ಇಂಡೈಜೆಷನ್ ಟ್ಯಾಬ್ಲೆಟ್ಸ್ ಅಂದರೆ ಆ್ಯಸಿಡಿಟಿ ಆದಾಗ ಟ್ಯಾಬ್ಲೆಟ್ ತೊಗೊಳ್ತೀವಲ್ಲ, ಆ್ಯಸಿಡ್ ಆದಾಗ ಹೊಟ್ಟೆ ಒಳಗಡೆ ಗ್ಯಾಸ್ ತುಂಬ್ಕೊಂಡಾಗ ಟ್ಯಾಬ್ಲೆಟ್ ತೊಗೊಳ್ತೀವಲ್ಲ, ಅದು ಬೇಸ್ ಆಗಿರುತ್ತೆ ನೋಡ್ರಿ. ಯಾಕೆಂದರೆ ಸ್ಟಮಕ್ಕಲ್ಲಿ ಆ್ಯಸಿಡ್ ಇರುತ್ತೆ, ಅದಕ್ಕೆ ಇದನ್ನೇನು ಮಾಡ್ತೀವಿ, ಬೇಸ್ ತೊಗೊಳ್ತಾರೆ. ಅಲ್ಲಿಗೆ ಏನಾಯಿತು, ನ್ಯೂಟ್ರಲ್ ಆಯಿತು. ಆ್ಯಸಿಡ್ ಬೇಸ್ ಮಿಕ್ಸ್ ಆಗಿ ನ್ಯೂಟ್ರಲ್ ಆಗುತ್ತೆ. ಇಂಡೈಜೆಷನ್ ಟ್ಯಾಬ್ಲೆಟ್ ಅಂದರೆ ಆ್ಯಸಿಡಿಟಿಗೆ ಟ್ಯಾಬ್ಲೆಟ್ ಅದು. ಇನ್ನು ಸೋಡಾ ವಾಟರ್ ಅದು ಸ್ವಲ್ಪ ಸ್ಟ್ರಾಂಗ್ ಬೇಸ್ ಇರುತ್ತೆ. ಆಮೇಲೆ ಬ್ಲೀಚಿಂಗ್ ಪೌಡರು, ಅಮೋನಿಯಂ ಹೈಡ್ರಾಕ್ಸೈಡ್ ಇವೆಲ್ಲ ಸ್ಟ್ರಾಂಗ್ ಬೇಸ್. ಗೊತ್ತಾಗತ್ತಲ್ವ? ಇದನ್ನು ನಾವು ಪಿ ಎಚ್ ವ್ಯಾಲ್ಯೂ ಅಂತ ಕರಿತೀವಿ. ಪಿ ಎಚ್ ಸ್ಕೇಲನ್ನು ಇದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀವಿ. ಅರ್ಥ ಆಗಿದೆ ಅಲ್ವಾ ಎಲ್ರಿಗೂ? ಸೊ ಇದು ಸಾಲ್ಟ್, ಆ್ಯಸಿಡ್ ಮತ್ತು ಬೇಸ್ ಮಿಕ್ಸ್ ಆದಾಗ ಸಾಲ್ಟ್ ಬರುತ್ತೆ. ಸೊ ಈ ನ್ಯೂಟ್ರಲೈಸೇಷನ್ ನಾವು ಎಲ್ಲೆಲ್ಲೆಲ್ಲ ಬಳಸ್ತೀವಿ? ನ್ಯೂಟ್ರಲೈಸೇಷನ್ ಅಂದರೆ ಗೊತ್ತಾಗುತ್ತಲ್ಲ, ಆ್ಯಸಿಡ್ ಮತ್ತು ಬೇಸ್ ಹಾಕಿ, ಆ್ಯಸಿಡಿಟಿ ಇತ್ತು ಅಂದರೆ ಆ್ಯಸಿಡ್ ಜಾಸ್ತಿ ಆಗಿತ್ತು ಅಂದರೆ ಅದಕ್ಕೆ ಬೇಸ್ ಹಾಕಿದರೆ ನ್ಯೂಟ್ರಲ್ ಆಗುತ್ತೆ. ಬೇಸ್ ಜಾಸ್ತಿ ಇತ್ತು ಅಂದರೆ ಅದಕ್ಕೆ ಆ್ಯಸಿಡ್ ಹಾಕಿದರೆ ನ್ಯೂಟ್ರಲ್ ಆಗುತ್ತೆ. ನ್ಯೂಟ್ರಲ್ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ, ಏನು ರಿಯಾಕ್ಷನ್ ಆಗಲ್ಲ ಅಂತ. ವಾಟರ್ ನೋಡ್ರಿ, ಏನು ರಿಯಾಕ್ಷನ್ ಆಗಲ್ಲ, ಏನು ತೊಂದರೆ ಆಗಲ್ಲ. ಬಟ್ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಇತ್ತು ಅಂದ್ರೂ ತೊಂದರೆನೇ, ಬೇಸ್ ಕಂಟೆಂಟ್ ಜಾಸ್ತಿ ಇತ್ತು ಅಂದ್ರೂ ತೊಂದರೆನೇ. ಸೊ ಹಾಗಾಗಿ ನ್ಯೂಟ್ರಲೈಸೇಷನ್ನ ನಾವು ನೋಡ್ತೀವಿ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಸೊ ಎಲ್ಲೆಲ್ಲಿ ನೋಡ್ತೀವಿ ನಮ್ಮ ಡೈಲಿ ಲೈಫಲ್ಲಿ ಅಂತ? ಒಂದು ಇಂಡೈಜೆಷನ್, ಅಜೀರ್ಣತೆ. ಅಂದರೆ ನಾನು ಈಗಷ್ಟೇ ಹೇಳಿದ್ನಲ್ಲ, ಅಜೀರ್ಣತೆ ಅಂದರೆ ಗ್ಯಾಸ್ ತುಂಬ್ಕೊಂಡಿರೋದು ಹೊಟ್ಟೆ ತುಂಬ. ಸೊ ಆವಾಗ ಏನಾಗುತ್ತೆ, ಹೇಗೆ ನ್ಯೂಟ್ರಲೈಸೇಷನ್ ಮಾಡ್ತೀವಿ ನಾವು ಅಂತ. ಸೊ ನಾನು ಆವಾಗಲೇ ಹೇಳ್ದಂಗೆ, ಇಫ್ ಎ ಸ್ಟಮಕ್ ಪ್ರೊಡ್ಯೂಸ್ ಟೂ ಮಚ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ, ಇಟ್ ಕಾಸ್ ಇಂಡೈಜೆಷನ್, ಅಜೀರ್ಣತೆ ಉಂಟಾಗುತ್ತೆ. ಇಟ್ ಕ್ಯಾನ್ ಬಿ ನ್ಯೂಟ್ರಲೈಸ್ ಬೈ ಟೇಕಿಂಗ್ ಆ್ಯಂಟಾಸಿಡ್ಸ್. ನಾನು ಅವಾಗಲೇ ಹೇಳಿದ್ನಲ್ಲ, ಇನೋ ಪೌಡರ್ ಅಂತ ಹೇಳಿದ್ನಲ್ಲ, ಇಟ್ ಈಸ್ ಒನ್ ಆಫ್ ದ ಆ್ಯಂಟಾಸಿಡ್. ಇನೋ ಪೌಡರ್ ಈಸ್ ಒನ್ ಆಫ್ ದ ಆ್ಯಂಟಾಸಿಡ್. ಆ್ಯಂಟಾಸಿಡ್ ಅಂದರೆ ವಿಚ್ ಡಿಕ್ರೀಸಸ್ ದ ಆ್ಯಸಿಡ್ ಕಂಟೆಂಟ್ ಆ್ಯಂಡ್ ನ್ಯೂಟ್ರಲೈಸಸ್ ದ ವಾಟರ್ ಪ್ರೆಸೆಂಟ್ ಇನ್ ದ ಸ್ಟಮಕ್. ಗೊತ್ತಾಗತ್ತಲ್ಲ? ಲೈಕ್ ಮಿಲ್ಕ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ, ವಿಚ್ ಇಸ್ ಬೇಸಿಕ್, ಇನೋ ಪೌಡರ್ ಇರೋಂಥದ್ದು. ಗೊತ್ತಾಗತ್ತಲ್ವ? ಸೊ ಇದು ಇಂಡೈಜೆಷನಲ್ಲಿ ಕೂಡ ನಾವು ನ್ಯೂಟ್ರಲೈಸೇಷನ್ ಯೂಸ್ ಮಾಡ್ತೀವಿ. ಇಂಡೈಜೆಷನ್ ಆದಾಗ ನ್ಯೂಟ್ರಲೈಸೇಷನ್ ಪ್ರೋಸೆಸ್ನ ನಾವು ಯೂಸ್ ಮಾಡ್ತೀವಿ ಅಂತ. ಇನ್ನು ಆ್ಯಂಡ್ ಸ್ಟಿಂಗ್, ನಾನು ಇದನ್ನು ಕೂಡ ಹೇಳಿದ್ದೆ. ನಿಮಗೆಲ್ಲರೂ ಇರಬೇಕಷ್ಟು ಅಂದರೆ ಕೆಂಪಿರುವೆ ಅಂತ ಹೇಳ್ತೀವಲ್ಲ, ಸಿಕ್ಕಾಪಟ್ಟೆ ಉರಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಅದು ಫಾರ್ಮಿಕ್ ಆ್ಯಸಿಡ್ನ ರಿಲೀಸ್ ಮಾಡಿರ್ತಿರುತ್ತೆ. ನಾವು ಓದಿದ್ವಿ ಮುಂಚೆನೆ, ನಮ್ಮ ಬಾಡಿ ಒಳಗಡೆ ಫಾರ್ಮಿಕ್ ಆ್ಯಸಿಡ್ನ ರಿಲೀಸ್ ಮಾಡುತ್ತೆ. ಸೊ ಅದರಿಂದ ಸಿಕ್ಕಾಪಟ್ಟೆ ಉರಿತಾ ಇರುತ್ತೆ. ಸೊ ಇದು ಹೆಂಗಿದ್ರು ಆ್ಯಸಿಡ್ ಅಲ್ಲ. ಈ ಆ್ಯಸಿಡ್ನ ಕೆಲಸನ ನಾವು ತಡಿಬೇಕು ಅಂದರೆ, ಇದು ಏನು ಕೆಲಸ ಮಾಡುತ್ತೆ ಅದನ್ನು ತಡಿಬೇಕು ಅಂದರೆ ನಾವೇನು ಮಾಡಬೇಕು? ಅದಕ್ಕೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ನ ಯೂಸ್ ಮಾಡಬೇಕು. ನಮ್ಮ ಮನೇಲಿ ಅಡುಗೆ ಸೋಡಾ ಇರುತ್ತೆ, ಅದನ್ನು ತಗೊಂಡೋಗಿ ನಾವು ತಗೊಂಡು ಬಂದು ನಮ್ಮ ಇರುವೆ ಎಲ್ಲಿ ಕಚ್ಚಿರುತ್ತೋ ಅಲ್ಲಿಗೆ ಯೂಸ್ ಮಾಡಿಬಿಟ್ರೆ, ಅಲ್ಲಿಗೆ ಹಚ್ಚಿದರೆ ಇದು ಸೋಡಾ ಅಂದರೆ ಬೇಸು, ಫಾರ್ಮಿಕ್ ಆ್ಯಸಿಡ್ ಆಲ್ರೆಡಿ ಇರುವೆ ರಿಲೀಸ್ ಮಾಡಿರುತ್ತೆ ನಮ್ಮ ಬಾಡಿ ಒಳಗಡೆ. ಅವಾಗ ಏನಾಗುತ್ತೆ, ನ್ಯೂಟ್ರಲೈಸೇಷನ್ ಆಗುತ್ತೆ. ಅದು ಕೆಲಸ, ಇದು
ಫಾರ್ಮಿಕ್ ಆ್ಯಸಿಡಿಂದ ಆಗುವಂಥ ಉರಿಯನ್ನು ನಾವು ತಪ್ಪಿಸ್ಬೋದು ಅಲ್ವಾ. ಸೊ ಇದು ಆ್ಯಂಡ್ ಆದಾಗ, ಅಂದರೆ ಆ್ಯಂಡ್ ಇಂದ ನಮ್ಮ ಬಾಡಿಗೆ ಕಚ್ಚಿದಾಗ ನ್ಯೂಟ್ರಲೈಸೇಷನ್ ಪ್ರೋಸೆಸ್ನ ನಾವು ನಮ್ಮ ಸೈನ್ಸನ್ನು ಡೈಲಿ ಲೈಫಲ್ಲಿ ಯೂಸ್ ಮಾಡ್ಬೋದು. ಇನ್ನು ಸಾಯಿಲ್ ಟ್ರೀಟ್ಮೆಂಟ್ ನೀವು ನೋಡಿರ್ಬೋದು. ಸಾಯಿಲ್ ಟ್ರೀಟ್ಮೆಂಟು ತುಂಬ ಜನ ಉಳುಮೆ ಮಾಡಬೇಕಾದ್ರೆ, ಅಂದರೆ ಉಳುಮೆ ಮಾಡೋದಂದರೆ ಭೂಮಿ ಉಳ್ತಾರೆ ನೋಡಿದಿರಲ್ವ. ಸೊ ಉಳುಮೆ ಮಾಡಬೇಕಾದ್ರೆ ಸುಣ್ಣನ ಹಾಕ್ಕೊಂಡಿರ್ತಾರೆ. ಸುಣ್ಣ ಫುಲ್ಲು ಭೂಮಿ ತುಂಬ ಹಾಕ್ಕೊಂಡು ಉಳುಮೆ ಮಾಡ್ತಾರೆ. ಯಾಕೆ ಅಂತ ಅಂದರೆ ಭೂಮಿಯಲ್ಲಿ ಆ್ಯಸಿಡ್ ರೈನ್ ಅಂತ ಬರುತ್ತೆ. ಅಂದರೆ ನಮ್ಮ ಮಳೆ ಬರುತ್ತಲ್ಲ, ಅದರಲ್ಲಿ ತುಂಬ ಆ್ಯಸಿಡ್ ತುಂಬಿಕೊಂಡಿರುತ್ತೆ. ಈ ನಾವು ಪೊಲ್ಯೂಷನ್ ಮಾಡೋದ್ರಿಂದ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಮತ್ತು ಇನ್ನೊಂದು ಯಾವುದು ನೈಟ್ರೋಜನ್ ಆಕ್ಸೈಡ್, ಅವೆರಡು ನಮ್ಮ ಫ್ಯಾಕ್ಟ್ರಿಯಿಂದ ರಿಲೀಸ್ ಆಗಿ ಅದು ಮಳೆ ನೀರಿನ ಜೊತೆಗೆ ಸೇರಿಕೊಂಡು ಆ್ಯಸಿಡ್ ರೈನ್ ಆಗಿ ಭೂಮಿಗೆ ಬಂದು ಬಿದ್ದಿರುತ್ತೆ. ಭೂಮಿಯ ಮಣ್ಣಲ್ಲಿ ಸೇರಿಕೊಂಡಿರುತ್ತೆ. ಹಾಗಾಗಿ ಮಣ್ಣಿನ ಆ್ಯಸಿಡಿಕ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಬೆಳೆಗಳು ನಮಗೆ ಚೆನ್ನಾಗಿ ಬರಲ್ಲ. ಸೊ ಅದನ್ನು ನಾವು ಆ್ಯಸಿಡಿಕ್ ಕಂಟೆಂಟ್ನ ಕಡಿಮೆ ಮಾಡಬೇಕು ಅಂತ ಏನು ಮಾಡ್ತಾರೆ ನಮ್ಮ ರೈತರು ಅಂತ ಅಂದರೆ, ಸೊ ನೋಡಿರಿ, ನಮಗೆ ಗೊತ್ತಿರಲ್ಲ ನಮ್ಮ ರೈತರು ಎಷ್ಟು ಬುದ್ಧಿವಂತರು ಅಂತ. ಸೊ ಕ್ಯಾಲ್ಶಿಯಂ ಆಕ್ಸೈಡ್ ಅಂದರೆ ಸುಣ್ಣನ ತಗೊಂಬಂದು ಭೂಮಿಗೆಲ್ಲ ಹಾಕಿ ಉಳುಮೆ ಮಾಡ್ತಾರೆ. ಸುಣ್ಣ ಹಾಕೋದ್ರಿಂದ, ಸುಣ್ಣ ಇಸ್ ಅ ಬೇಸ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ಅ ಬೇಸ್. ಸೊ ಅವಾಗೇನಾಗುತ್ತೆ, ಭೂಮಿಯಲ್ಲಿ ಮಣ್ಣಲ್ಲಿರುವಂಥ ಆ್ಯಸಿಡಿಕ್ ಕಂಟೆಂಟ್ ನ್ಯೂಟ್ರಲೈಸ್ ಆಗಿ ಮಣ್ಣು ನಾರ್ಮಲ್ ಕಂಡೀಷನ್ಗೆ ಬರುತ್ತೆ. ಆವಾಗ ನಾವು ಬೆಳೆಯುವಂಥ ಬೆಳೆಗಳು ಚೆನ್ನಾಗಿ ಬರುತ್ತೆ. ಗೊತ್ತಾಗತ್ತಾ? ಸೊ ದಟ್ ಈಸ್ ಇನ್ ದ ಸಾಯಿಲ್ ಟ್ರೀಟ್ಮೆಂಟಲ್ಲೂ ಕೂಡ ನ್ಯೂಟ್ರಲೈಸೇಷನ್ನ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ಇನ್ನು ಫ್ಯಾಕ್ಟ್ರಿ ವೇಸ್ಟ್ ಅಂತಂದರೆ ಫ್ಯಾಕ್ಟ್ರಿಯಿಂದ ರಿಲೀಸ್ ಆಗುವಂಥ ವೇಸ್ಟ್ಗಳು ಸಿಕ್ಕಾಪಟ್ಟೆ ಆ್ಯಸಿಡಿಕ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಸೊ ಅದನ್ನು ಕಡಿಮೆ ಮಾಡಬೇಕು. ಅವುಗಳಿಂದ ಏನಾಗುತ್ತೆ, ವಿಚ್ ಕಿಲ್ಸ್ ದ ಫಿಶಸ್ ಆ್ಯಂಡ್ ಅದರ್ ಆರ್ಗ್ಯಾನಿಸಮ್ಸ್. ಆ ಫ್ಯಾಕ್ಟ್ರಿ ವೇಸ್ಟ್ನೆಲ್ಲ ನೀರಿಗೆ ಬಿಡ್ತಾರೆ. ಫ್ಯಾಕ್ಟ್ರಿಯಿಂದ ರಿಲೀಸ್ ಆಗಿರೋಂಥ ವೇಸ್ಟನ್ನೆಲ್ಲ ರಿವರ್, ಅದರ ಫ್ಯಾಕ್ಟ್ರಿ ಯಾವಾಗಲೂ ರಿವರ್ನ ದಾಟದ ಮೇಲೆ ಬ್ಯಾಂಕ್ ಆಫ್ ರಿವರ್ ಇಟ್ ಈಸ್ ಪ್ರೆಸೆಂಟ್. ಸೊ ರಿವರ್ನ ದಡದಲ್ಲಿರುತ್ತೆ, ಎಲ್ಲ ನೀರಿಗೆ ಬಿಡ್ತಾರೆ. ನೀರಿಗೆ ಬಿಟ್ಟಾಗ ಏನಾಗುತ್ತೆ ಅಂತ ಅಂದರೆ ನೀರಲ್ಲಿರುವಂಥ ಫಿಶಸ್ಸು ಮತ್ತು ಬೇರೆ ಆರ್ಗ್ಯಾನಿಸಮ್ಸ್ಗಳೆಲ್ಲ ಸತ್ತೋಗ್ತವೆ. ಆವಾಗ ಏನು ಮಾಡ್ತಾರಪ್ಪ ಅಂದರೆ, ಇಟ್ ಕ್ಯಾನ್ ಬಿ ನ್ಯೂಟ್ರಲೈಸ್ ಬೈ ಆ್ಯಡಿಂಗ್ ಬೇಸಿಕ್ ಸಬ್ಸ್ಟೆನ್ಸಸ್. ಬೇಸ್ ಇರುವಂಥ ಯಾವುದೇ ಸಬ್ಸ್ಟೆನ್ಸ್ನ ಅದ್ರ ಜೊತೆಗೆ ಆ್ಯಡ್ ಮಾಡಿ ಬಿಡ್ತಾರೆ. ಅವಾಗೇನಾಗುತ್ತೆ, ನ್ಯೂಟ್ರಲೈಸೇಷನ್ ಆಗಿ ನೀರಲ್ಲಿರುವಂಥ ಆರ್ಗ್ಯಾನಿಸಮ್ಸ್ಗಳಿಗೆ ಯಾವುದೇ ತೊಂದರೆ ಆಗಲ್ಲ. ಸೊ ಇದಿಷ್ಟು ನಾವು ನ್ಯೂಟ್ರಲೈಸೇಷನ್ನ ಡೈಲಿ ಲೈಫಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಇನ್ನೂ ಏನು ನಮ್ಮ ಹಲ್ಲುಗಳು ಕೂಡ ಹುಳ ಆಗ್ತವೆ. ಅಂದರೆ ನೀವು ನೋಡ್ರಿ, ಚಿಕ್ಕ ಮಕ್ಕಳು, ಇದನ್ನು ನಿಮ್ಗೆ ಹೇಳಿಲ್ಲ ಇಲ್ಲಿ, ನಾನು ಹೇಳ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ನೋಡ್ರಿ, ಸಿಕ್ಕಾಪಟ್ಟೆ ನೀವೆಲ್ಲ ಚಾಕ್ಲೇಟ್ ತಿಂತಿರ್ತೀರ ಅಲ್ವಾ. ಹಾಗಾಗಿ ನಿಮ್ಮ ಹಲ್ಲೆಲ್ಲ ಏನಾಗ್ಬಿಟ್ಟಿರ್ತವೆ, ಹೋಲ್ಸ್ ಆಗಿರ್ತವೆ. ಹಲ್ಲುಗಳೆಲ್ಲ ಬ್ಲ್ಯಾಕ್ ಆಗಿ ಹೋಲ್ಸ್ ಆಗಿರುತ್ತೆ. ಹುಳ ತಿಂದ್ಬಿಟ್ಟಿದೆ ಅಂತ ಹೇಳ್ತಾರೆ ನೋಡಿದ್ರಾ. ಯಾಕೆ ಅಂತ ಅಂದರೆ, ನೀವು ಚಾಕ್ಲೇಟ್ ತಿಂದಿರ್ತೀರ ಅಲ್ವಾ. ಚಾಕ್ಲೇಟ್ ತಿಂದು ನೀಟಾಗಿ ಬಾಯಿ ತೊಳಿದೆ ಹಾಗೆಯೇ ರಾತ್ರಿ ಮಲಗಿಬಿಡ್ತೀರ. ಆ ಚಾಕ್ಲೇಟಿಂದ ಸ್ವೀಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ನಿಮ್ಮ ಹಲ್ಲು ಒಳಗಡೆ ಎಲ್ಲ ಸಿಕ್ಕಾಕೊಂಡಿರುತ್ತೆ. ಸೊ ಅದು ಸ್ವೀಟು, ಅದ್ರ ಮೇಲೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡುತ್ತೆ. ಚಾಕ್ಲೇಟ್ ಅಂದರೆ ಇಷ್ಟ ಬ್ಯಾಕ್ಟೀರಿಯಾಗೆ. ಸೊ ಹಾಗಾಗಿ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಚಾಕ್ಲೇಟ್ನ ತಿನ್ನಬೇಕಾದ್ರೆ ಆ್ಯಸಿಡನ್ನು ರಿಲೀಸ್ ಮಾಡುತ್ತೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆ್ಯಸಿಡ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ಆ ಆ್ಯಸಿಡ್ನ ಕಾರಣದಿಂದ ಏನಾಗುತ್ತೆ, ಹಲ್ಲೆಲ್ಲ ಕೊರೋಡ್ ಆಗುತ್ತೆ, ಅಂದರೆ ಹೋಲ್ ಆಗುತ್ತೆ. ಹಲ್ಲೆಲ್ಲ ಸೌದು ಹೋಲ್ಸ್ಗಳಾಗ್ತವೆ. ಯಾಕೆಂದರೆ ಆ್ಯಸಿಡ್ನ ರಿಲೀಸ್ ಮಾಡುತ್ತೆ ಬ್ಯಾಕ್ಟೀರಿಯಾ. ಗೊತ್ತಾಗುತ್ತೆ, ಇದರಿಂದ ತೊಂದರೆ ಆಗುತ್ತೆ. ಹಾಗಾಗಿನೇ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಪ್ಪ ಅಂದರೆ, ಏನು ಮಾಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ನೀವೆಲ್ಲ ಏನು ಮಾಡ್ತೀರಾ, ಬ್ರಷ್ ಮಾಡ್ತೀವಲ್ವ. ಸೊ ಬ್ರಷ್ ಮಾಡಿದಾಗ ಹಲ್ಲೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಯಾಕೆ ಹಲ್ಲೆಲ್ಲ ಕ್ಲೀನ್ ಆಗುತ್ತೆ ಅಂತಂದರೆ, ನಾವು ಯೂಸ್ ಮಾಡುವಂಥ ಪೇಸ್ಟಲ್ಲಿ ಉಪ್ಪಿದೆಯೇ ಅಂತ ಕೇಳ್ತಾರಲ್ವ. ಸೊ ಉಪ್ಪಿದೆಯೇ ಅಂತ ಕೇಳೋದು ಅಲ್ಲ, ನಾವು ಯೂಸ್ ಮಾಡುವಂಥ ಪೇಸ್ಟ್ ಯಾವಾಗಲೂ ಬೇಸ್ ಆಗಿರಬೇಕು. ಗೊತ್ತಾಗುತ್ತಾ. ಟಿ ವಿಲೆಲ್ಲ ಅಡ್ವರ್ಟೈಸ್ ನೋಡಿದ್ರಲ್ಲ, ಉಪ್ಪಿದೆಯೇ ಅಂತ. ಉಪ್ಪಿರಲಿ ಬಿಡಲಿ, ನಮ್ಗೆ ಅದು ಸಂಬಂಧ ಇಲ್ಲ, ಅದರ ಅವಶ್ಯಕತೆ ಇಲ್ಲ ನಮಗೆ. ನಾವು ಯೂಸ್ ಮಾಡುವಂಥ ಪೇಸ್ಟಲ್ಲಿ ಬೇಸ್ ಇದೆಯೇ ಅನ್ನೋದು ಇಂಪಾರ್ಟೆಂಟ್. ಯಾಕೆಂದರೆ ನಾವು ಚಾಕ್ಲೇಟ್ ತಿಂದುಬಿಟ್ಟಿರ್ತೀವಿ, ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಾಗಳು ಚಾಕ್ಲೇಟ್ನ ಬ್ಯಾಕ್ಟೀರಿಯಾಗಳು, ಹಲ್ಲಲ್ಲಿರುವಂಥ ಚಾಕ್ಲೇಟ್ನ ಬ್ಯಾಕ್ಟೀರಿಯಾಗಳು ತಿನ್ನೋಕೆ ಬಂದು ಅದರಿಂದ ಆ್ಯಸಿಡ್ ರಿಲೀಸ್ ಆಗಿರುತ್ತೆ. ಸೊ ಆ ಆ್ಯಸಿಡ್ ನ್ಯೂಟ್ರಲೈಸ್ ಆಗಬೇಕು. ಆ ಆ್ಯಸಿಡಿಂದ ನಮಗೇನು ತೊಂದರೆ ಆಗಬಾರ್ದು, ನಮ್ಮ ಹಲ್ಲುಗಳಿಗೇನು ತೊಂದರೆ ಆಗಬಾರ್ದು ಅಂದರೆ, ನಾವು ಯೂಸ್ ಮಾಡುವಂಥ ಪೇಸ್ಟಲ್ಲಿ ಯಾರಿರಬೇಕು, ಬೇಸ್ ಇರಬೇಕು. ಉಪ್ಪಿದೆಯೇ, ಶುಂಠಿ ಇದೆಯೇ, ಬೇವಿನೆಲ್ಲ ಇದೆಯೇ, ಇದಿದೆಯೇ ಬೇಡ ನಮಗೆ. ನಾವು ಯೂಸ್ ಮಾಡುವಂಥ ಪೇಸ್ಟಲ್ಲಿ ಬೇಸ್ ಇರಬೇಕು. ಬೇಸ್ ಇರೋದ್ರಿಂದ ನ್ಯೂಟ್ರಲೈಸ್ ಆಗುತ್ತೆ, ನಮ್ಮ ಹಲ್ಲುಗಳು ಕ್ಲೀನ್ ಆಗ್ತವೆ, ಅಲ್ಲಿರುವಂಥ ಆ್ಯಸಿಡ್ ಎಲ್ಲ ಹೋಗುತ್ತೆ. ಗೊತ್ತಾಗ್ತಿದೆಯಾ. ಹಾಗಾಗಿ ಯಾವಾಗಲೂ ಪೇಸ್ಟ್ ಬೇಸ್ ಆಗೇ ಇರುತ್ತೆ. ನಾವು ಯೂಸ್ ಮಾಡುವಂಥ ಪೇಸ್ಟ್ಗಳು ಬೇಸ್ ಕಂಡೀಷನಲ್ಲೇ ಬೇಸ್ ಆಗೇ ಇರ್ತವೆ. ಗೊತ್ತಾಗತ್ತಾ. ಸೊ ಈ ಥರ ನಾವು ನ್ಯೂಟ್ರಲೈಸೇಷನ್ನ ಡೈಲಿ ಲೈಫಲ್ಲಿ ಯೂಸ್ ಮಾಡ್ಬೋದು. ನಾನು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಟೇಕ್ ಡೌನ್ ದ ಕ್ವೆಶ್ಚನ್. Write the uses of neutralization reaction, or write the uses of neutralization
in everyday life. Write the uses of neutralization in everyday life. ಸೊ ಏನೇನು ಇಂಡೈಜೆಷನಲ್ಲಿ ಹೆಲ್ಪ್ ಮಾಡ ನ್ಯೂಟ್ರಲೈಸೇಷನ್ ಯೂಸ್ ಮಾಡ್ತೀವಿ, ಆ್ಯಂಡ್ ಸ್ಟಿಂಗಲ್ಲಿ ನ್ಯೂಟ್ರಲೈಸೇಷನ್ ಯೂಸ್ ಮಾಡ್ತೀವಿ, ಸಾಯಿಲ್ ಟ್ರೀಟ್ಮೆಂಟಲ್ಲಿ ನ್ಯೂಟ್ರಲೈಸೇಷನ್ ಯೂಸ್ ಮಾಡ್ತೀವಿ, ಆಮೇಲೆ ಫ್ಯಾಕ್ಟ್ರಿ ವೇಸ್ಟನ್ನು ನ್ಯೂಟ್ರಲೈಸೇಷನ್ನ ಮಾಡ್ತೀವಿ ನಾವು. ಅದಾದಮೇಲೆ ಡೆಂಟಲ್ ಡಿಕೆ ಆದಾಗ ನ್ಯೂಟ್ರಲೈಸೇಷನ್ ಆಗದೆ ಇರೋಂಗೆ ತಡೆಯೋದಕ್ಕೆ, ಡೆಂಟಲ್ ಡಿಕೆ ಆಗದೆ ಇರೋಂಗೆ ತಡೆಯೋದಕ್ಕೆ ನ್ಯೂಟ್ರಲೈಸೇಷನ್ನ ನಾವು ಯೂಸ್ ಮಾಡ್ತೀವಿ. ಗೊತ್ತಾಗುತ್ತಲ್ವ? So, are you understood my lesson, today's lesson? I hope you are all understood my lesson. Thank you. We will meet in the next class and with a new lesson. Thank you.